ದಾವೀದನ ಹೃದಯದ ಆಶೆಯಾಗಿದ್ದ ದೇವರ ಆಲಯವು ಭೂಲೋಕದಲ್ಲಿ ದೇವರ ಪಾದಪೀಠವೆಂಬುದನ್ನು ಸೊಲೊಮೋನನು ತಿಳಿದುಕೊಂಡಿದ್ದನು. ನೀವು ಇದನ್ನು ತಿಳಿದುಕೊಳ್ಳಬೇಕೆಂದು ಬಯಸುವಿರಾ? ಹಾಗಾದರೆ ಕಾರ್ಯಕ್ರಮ ವೀಕ್ಷಿಸಲು ಕೂಡಿ ಬಂದಿರುವ ನಾವು ನಿಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ಪ್ರಾರ್ಥನಾಪೂರ್ವಕವಾಗಿ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ದೇವರ ಕೃಪೆಯಿಂದ 1ನೇ ಅರಸರುಗಳ ಪುಸ್ತಕದ ಧ್ಯಾನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಇಂದು ನಾವು 8ನೇ ಅಧ್ಯಾಯವನ್ನು ಪ್ರಾರಂಭಿಸುವಾಗ ಅದರ ಮುಖ್ಯ ಪ್ರಸ್ತಾಪ ಪೂರ್ಣಗೊಂಡ ದೇವಾಲಯದ ಪ್ರತಿಷ್ಠೆಯು ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯದಲ್ಲಿ ಒಡಂಬಡಿಕೆಯ ಮಂಜೂಷವನ್ನು ಪೂರ್ಣಗೊಂಡ ದೇವಾಲಯದೊಳಕ್ಕೆ ತರುವ ಕುರಿತು, ಯೆಹೋವನ ತೇಜಸ್ಸು ದೇವಾಲಯವನ್ನು ತುಂಬಿದ ಕುರಿತು ಸೊಲೊಮೋನನು ಮಾಡಿದ ಸಂದೇಶ ಹಾಗೂ ಪ್ರತಿಷ್ಠಾ ಪ್ರಾರ್ಥನೆಗಳನ್ನು ನೋಡುತ್ತೇವೆ. 1ನೇ ಅರಸರುಗಳು 8ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಆನಂತರ ಅರಸನಾದ ಸೊಲೊಮೋನನು ದಾವೀದ ನಗರವಾದ ಚೀಯೋನಿನಿಂದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಮೇಲೆ ತರುವುದಕ್ಕಾಗಿ ಇಸ್ರಾಯೇಲ್ಯರ ಹಿರಿಯರು, ಕುಲಾಧಿಪತಿಗಳು ಇವರೇ ಮೊದಲಾದ ಎಲ್ಲ ಇಸ್ರಾಯೇಲ್ ಪ್ರಧಾನ ಪುರುಷರನ್ನು ಯೆರೂಸಲೇಮಿಗೆ ತನ್ನ ಹತ್ತಿರಕ್ಕೆ ಕರೆಸಿಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಂಜೂಷವನ್ನು ಗುಡಾರದಿಂದ ತೆಗೆದು ಮಹಾಪರಿಶುದ್ಧ ಸ್ಥಳದಲ್ಲಿ, ಅದಕ್ಕಾಗಿ ನೇಮಕವಾದ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿದ ನಂತರ ದೇವರ ತೇಜಸ್ಸು ದೇವಾಲಯವನ್ನು ತುಂಬಿತು. 1ನೇ ಅರಸರುಗಳು 8ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯಾಜಕರು ಪರಿಶುದ್ಧ ಸ್ಥಳದಿಂದ ಹೊರಗೆ ಬಂದ ಕೂಡಲೇ ಮೇಘವು ಯೆಹೋವನ ಆಲಯವನ್ನು ತುಂಬಿಕೊಂಡಿತು. ಯೆಹೋವನ ತೇಜಸ್ಸಿನಿಂದ ವ್ಯಾಪ್ತವಾಗಿದ್ದ ಮೇಘವು ಆಲಯವನ್ನು ತುಂಬಿಕೊಂಡದರಿಂದ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಾರದವರಾದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೊಲೊಮೋನನ ಪ್ರತಿಷ್ಠಾ ಸಂದೇಶದಲ್ಲಿ ಈ ದೇವಾಲಯದ ಕಟ್ಟುವಿಕೆಗಾಗಿ ದಾವೀದನಿಗೆ ತಕ್ಕ ಸ್ತುತಿ ಸಲ್ಲಿಸುತ್ತಾನೆ. ನಾವು ಮುಂದಕ್ಕೆ ನೋಡೋಣ. 1ನೇ ಅರಸರುಗಳು 8ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನದವರೆಗೆ. ಅಲ್ಲಿ ಹೀಗೆ ನೋಡುತ್ತೇವೆ: ನನ್ನ ತಂದೆಯಾದ ದಾವೀದನು ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿಗೋಸ್ಕರ ಆಲಯವನ್ನು ಕಟ್ಟಬೇಕೆಂದು ಮನಸ್ಸು ಮಾಡಿದಾಗ ಆತನು ಅವನಿಗೆ, ನೀನು ನನ್ನ ಹೆಸರಿಗೋಸ್ಕರ ಒಂದು ಮನೆಯನ್ನು ಕಟ್ಟುವುದಕ್ಕೆ ಮನಸ್ಸು ಮಾಡಿದ್ದು ಒಳ್ಳೆಯದೇ ಸರಿ, ಆದರೂ ನೀನು ಅದನ್ನು ಕಟ್ಟಬಾರದು. ನಿನ್ನಿಂದ ಹುಟ್ಟುವ ಮಗನು ನನ್ನ ಹೆಸರಿಗಾಗಿ ಒಂದು ಆಲಯವನ್ನು ಕಟ್ಟಬೇಕು ಎಂದು ಹೇಳಿದನು. ಯೆಹೋವನು ತಾನು ಕೊಟ್ಟ ಮಾತನ್ನು ನೆರವೇರಿಸಿದನು. ಆತನ ವಾಗ್ದಾನದಂತೆ ನಾನು ನನ್ನ ತಂದೆಯಾದ ದಾವೀದನಿಗೆ ಬದಲಾಗಿ ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿಗೋಸ್ಕರ ಈ ಆಲಯವನ್ನು ಕಟ್ಟಿದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು 2ನೇ ಸಮುವೇಲ 7ನೇ ಅಧ್ಯಾಯದಲ್ಲಿ ನೋಡಿದಂತೆ ದೇವರ ಮಂಜೂಷಕ್ಕಾಗಿ ಒಂದು ಶಾಶ್ವತ ರಚನೆ ಮಾಡುವ ವಿಚಾರ ದಾವೀದನ ಹೃದಯದ ಆಶೆಯಾಗಿತ್ತು. ಸೊಲೊಮೋನನು ದಾವೀದನ ಯೋಜನೆಯನ್ನು ಕಾರ್ಯಗತಗೊಳಿಸಿದನು. ಈ ದೇವಾಲಯವನ್ನು ದಾವೀದನ ದೇವಾಲಯವೆಂದು ಕರೆಯಬೇಕಿತ್ತು. ಪ್ರಿಯರೇ, ಈ ದೇವಾಲಯವು ದೇವರ ನಾಮ ಮಹಿಮೆಗೋಸ್ಕರವಾದ ಸ್ಥಳವಾಗಿರಬೇಕೆಂದು, ದೇವಜನರು ದೇವರ ಬಳಿಗೆ ಬರುವ ಒಂದು ಸ್ಥಳವಾಗಬೇಕೆಂದು ಸೊಲೊಮೋನನು ತನ್ನ ಪ್ರತಿಷ್ಠೆಯ ಪ್ರಾರ್ಥನೆಯಲ್ಲಿ ಹೇಳುತ್ತಾನೆ. ಅದು ವಿಗ್ರಹಗಳಿರುವ ಮೂರ್ತಿ ಪೂಜಕರ ಗುಡಿಯಾಗಲಿ ದೇವರು ವಾಸ ಮಾಡುವ ಸ್ಥಳವಾಗಲಿ ಆಗಿರುವುದಿಲ್ಲ. ದಾವೀದನು ಹೇಳಿದಂತೆ ಈ ದೇವಾಲಯವು ದೇವರ ಪಾದಪೀಠವೆಂಬುದನ್ನು ಸೊಲೊಮೋನನು ತಿಳಿದುಕೊಂಡಿದ್ದಾನೆ. 1ನೇ ಅರಸರುಗಳು 8ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನೋ? ಆಕಾಶವು, ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು ಎಂಬುದಾಗಿ. ಪ್ರಿಯರೇ, ಅದು ಮನುಷ್ಯರಿಗೆ ದೇವರೆದುರು ನಮಸ್ಕಾರ ಮಾಡಲಿಕ್ಕೂ ದೇವರಿಗಾಗಿ ಯಜ್ಞಗಳನ್ನು ಅರ್ಪಿಸಲಿಕ್ಕೂ ನೇಮಕವಾದ ಸ್ಥಳವಾಗಿತ್ತು. ಅದು ದೇವರ ಬಳಿಗೆ ಬರುವ ಮಾರ್ಗವಾಗಿತ್ತು. ಸೊಲೊಮೋನನು ಹೇಳುತ್ತಾನೆ, ಆಕಾಶವು, ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು ಎಂಬುದಾಗಿ. ಪ್ರಿಯರೇ, ದೇವರು ಸರ್ವವ್ಯಾಪಿಯಾಗಿದ್ದಾನೆ. ಆತನು ಎಲ್ಲ ಕಡೆಯಲ್ಲಿಯೂ ಇರುವಾತನು. ಆತನು ಅತಿಶಯವಾಗಿ ಉನ್ನತೋನ್ನತನೂ ಆಗಿದ್ದಾನೆ. ಇಲ್ಲಿ ನಾವು ಅತ್ಯಾಸಕ್ತಿಯ ಒಂದು ಭಾಗವನ್ನು ನೋಡುತ್ತಿದ್ದೇವೆ. ಮುಂದಕ್ಕೆ ಇಸ್ರಾಯೇಲ್ಯರು ದೇವರಿಗೆ ವಿರೋಧವಾಗಿ ಪಾಪ ಮಾಡಿ ಸೆರೆಗೆ ಒಯ್ಯಲ್ಪಡುವ ಕುರಿತಾಗಿ ತಿಳಿಸಲ್ಪಟ್ಟಿದೆ. 1ನೇ ಅರಸರುಗಳು 8ನೇ ಅಧ್ಯಾಯ 46ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ:
ಅವರು ನಿನಗೆ ವಿರೋಧವಾಗಿ ಪಾಪ ಮಾಡಾರು. ಪಾಪ ಮಾಡದ ಮನುಷ್ಯನು ಒಬ್ಬನೂ ಇಲ್ಲವಲ್ಲ. ನೀನು ಅವರ ಮೇಲೆ ಕೋಪಗೊಂಡು ಅವರನ್ನು ಶತ್ರುಗಳ ಕೈಗೆ ಒಪ್ಪಿಸಿದಾಗ ಮತ್ತು ಆ ಶತ್ರುಗಳು ಅವರನ್ನು ಸೆರೆ ಹಿಡಿದು ದೂರದಲ್ಲಾಗಲಿ ಸಮೀಪದಲ್ಲಾಗಲಿ ಇರುವ ತಮ್ಮ ದೇಶಕ್ಕೆ ಅವರನ್ನು ಒಯ್ದಾಗ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ನಿನ್ನ ಕುರಿತಾಗಿ ತಿಳಿದುಕೊಂಡಿರುವುದು ಹೀಗೆ: ಪಾಪ ಮಾಡದವನು ಒಬ್ಬನೂ ಇರುವುದಿಲ್ಲ. ನಾನು ಪಾಪವೇ ಮಾಡಲಾರನೆಂದು ಹೇಳಬೇಡ. ದೇವರು ಹೇಳುತ್ತಾನೆ, ನೀನು ಪಾಪ ಮಾಡಬಹುದು ಎಂದು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. 1ನೇ ಅರಸರುಗಳು 8ನೇ ಅಧ್ಯಾಯ 47 ಮತ್ತು 48ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ತಾವು ಸೆರೆಯವರಾಗಿ ಬಿದ್ದುಕೊಂಡಿರುವ ದೇಶದಲ್ಲಿ ಅವರು ಪಶ್ಚಾತ್ತಾಪಪಟ್ಟು ನಿನ್ನ ಅನುಗ್ರಹದಿಂದ ತಮ್ಮ ಪಿತೃಗಳಿಗೆ ದೊರಕಿದ ದೇಶದ ಕಡೆಗೂ ನಾನು ನಿನ್ನ ಹೆಸರಿಗೋಸ್ಕರ ಕಟ್ಟಿಸಿದ ಈ ಆಲಯದ ಕಡೆಗೂ ತಿರುಗಿಕೊಂಡು, ನಾವು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿ ದ್ರೋಹಿಗಳಾದೆವು ಎಂದು ಒಪ್ಪಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿನ್ನನ್ನು ಪ್ರಾರ್ಥಿಸುವುದಾದರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರ ದೇವಾಲಯವು ಕೆಡವಲ್ಪಟ್ಟು ಅವರು ಪರದೇಶದಲ್ಲಿ ಸೆರೆಯಲ್ಲಿರುವಾಗ ಅವರು ಮಾಡತಕ್ಕದ್ದು ಇದೇ ಆಗಿತ್ತು. ದಾನಿಯೇಲನು ಬ್ಯಾಬಿಲೋನಿನಲ್ಲಿ ಇದನ್ನೇ ಮಾಡಿದನು. ಅವನು ತನ್ನ ಕಿಟಕಿಯನ್ನು ಯೆರೂಸಲೇಮಿನ ಕಡೆಗೆ ತೆರೆದು ಆ ದೇವಾಲಯದ ಕಡೆಗೆ ಮುಖ ಮಾಡಿ ಪ್ರಾರ್ಥಿಸಿದನು ಮತ್ತು ತನ್ನ ಹಾಗೂ ತನ್ನ ಜನರ ಪಾಪಗಳನ್ನು ಅರಿಕೆ ಮಾಡಿದನು. 1ನೇ ಅರಸುಗಳು 8ನೇ ಅಧ್ಯಾಯ 49 ಮತ್ತು 50ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ: ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಅವರ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ಲಾಲಿಸಿ ಅವರ ನ್ಯಾಯವನ್ನು ಸ್ಥಾಪಿಸು. ಕಬ್ಬಿಣ ಕರಗಿಸುವ ಕುಲುಮೆಯೋಪಾದಿಯಲ್ಲಿದ್ದ ಐಗುಪ್ತ ದೇಶದಿಂದ ನೀನು ಬಿಡಿಸಿದ ಈ ಜನರು ನಿನ್ನ ಸ್ವಕೀಯ ಜನರಾಗಿದ್ದಾರೆಂಬುದನ್ನು ನೆನಸಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನೋಡುವಂತೆ ದೇವರು ಈ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. 1ನೇ ಅರಸರುಗಳು 8ನೇ ಅಧ್ಯಾಯ 54ನೇ ವಚನ ಹೀಗೆ ಹೇಳುತ್ತದೆ: ಆಕಾಶದ ಕಡೆ ಕೈಯೆತ್ತಿ ಯೆಹೋವನ ಯಜ್ಞವೇದಿಯ ಮುಂದೆ ಮೊಣಕಾಲೂರಿದ್ದ ಸೊಲೊಮೋನನು ಈ ಪ್ರಕಾರವಾಗಿ ಯೆಹೋವನನ್ನು ಪ್ರಾರ್ಥಿಸಿದ ನಂತರ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪ್ರಾರ್ಥನೆಯ ನಿಜವಾದ ಭಂಗಿ ಯಾವುದು ಎಂಬ ಪ್ರಶ್ನೆ ಯಾವಾಗಲೂ ಏಳುತ್ತದೆ. ನಿಂತು ಮೊಣಕಾಲೂರಿ, 4 ಕಾಲೂರಿ, ಇಲ್ಲವೇ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥಿಸುವುದೋ? ಸೊಲೊಮೋನನು ಮೊಣಕಾಲೂರಿ ಪ್ರಾರ್ಥಿಸಿದನು. ಪ್ರತ್ಯೇಕ ಭಂಗಿ ಇರುವುದಿಲ್ಲ. ನಾವು ಯಾವ ಭಂಗಿಯಲ್ಲಿಯೂ ಪ್ರಾರ್ಥನೆ ಮಾಡಬಹುದು. ಆದರೆ ಇಲ್ಲಿ ಸೊಲೊಮೋನನು ಮೊಣಕಾಲೂರಿದ್ದನೆಂದು ಬರೆದದೆ. ಪ್ರಿಯರೇ, ಶರೀರದ ಭಂಗಿ ಯಾವುದೇ ಆಗಿದ್ದರೂ ಆತ್ಮವು ಮೊಣಕಾಲಿನಲ್ಲೇ ಇರುತ್ತದೆ ಎಂಬುದಾಗಿ ವಿಕ್ಟರ್ ಹ್ಯೂಗೋ ಅವರು ಹೇಳಿದ್ದಾರೆ. ಹೃದಯದ ಭಂಗಿಯು ಮುಖ್ಯವಾದದ್ದು. 1ನೇ ಅರಸರುಗಳು 8ನೇ ಅಧ್ಯಾಯ 63ನೇ ವಚನದಿಂದ 65ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸೊಲೊಮೋನನು ಯೆಹೋವನಿಗೋಸ್ಕರ ಮಾಡಿದ ಸಮಾಧಾನ ಯಜ್ಞಕ್ಕಾಗಿ ವಧಿಸಿದ ಹೋರಿಗಳು 22,000, ಕುರಿಗಳು 120,000. ಈ ಪ್ರಕಾರ ಅರಸನು ಎಲ್ಲಾ ಇಸ್ರಾಯೇಲ್ಯರು ಯೆಹೋವನ ಆಲಯವನ್ನು ಪ್ರತಿಷ್ಠಿಸಿದರು. ಯೆಹೋವನ ಆಲಯದ ಮುಂದಿರುವ ತಾಮ್ರದ ಯಜ್ಞವೇದಿಯು ಈ ಎಲ್ಲ ಸರ್ವಾಂಗ ಹೋಮ ದ್ರವ್ಯಗಳನ್ನು, ಧಾನ್ಯ ನೈವೇದ್ಯಗಳನ್ನು, ಸಮಾಧಾನ ಯಜ್ಞದ ಕೊಬ್ಬನ್ನು ಹಿಡಿಯಲಾರದಷ್ಟು ಚಿಕ್ಕದಾಗಿದ್ದರಿಂದ ಸೊಲೊಮೋನನು ಆ ದಿವಸ ದೇವಾಲಯದ ಮುಂದಿನ ಪ್ರಕಾರದ ಮಧ್ಯಸ್ಥಳವನ್ನು ಪ್ರತಿಷ್ಠಿಸಿ ಅಲ್ಲಿ ಇವುಗಳನ್ನೆಲ್ಲ ಸಮರ್ಪಿಸಿದನು. ಈ ಪ್ರಕಾರ ಸೊಲೊಮೋನನು ಹಾಮಾತಿನ ದಾರಿಯಿಂದ ಐಗುಪ್ತದ ಹಳ್ಳದವರೆಗಿರುವ ಪ್ರಾಂತ್ಯಗಳಿಂದ ಮಹಾಸಮೂಹವಾಗಿ ಕೂಡಿ ಬಂದಿದ್ದ ಎಲ್ಲ ಇಸ್ರಾಯೇಲ್ಯರು 2 ವಾರ, ಅಂದರೆ 14 ದಿವಸಗಳವರೆಗೆ ನಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಹಬ್ಬ ಮಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಹಜವಾಗಿ ದೇವಾಲಯದ ವೇದಿಗಳಲ್ಲಿ ಈ ಭಾಗದಲ್ಲಿ ಹೇಳಲ್ಪಟ್ಟ ಎಲ್ಲಾ ಪ್ರಾಣಿಗಳನ್ನು ಹಿಡಿಸಲಾರದಷ್ಟಾಯಿತು. ಆದ್ದರಿಂದ ಯಜ್ಞ ಮಾಡಲ್ಪಟ್ಟ ಪ್ರಾಣಿಗಳನ್ನು ಹಿಡಿಸಲು ತಾತ್ಕಾಲಿಕ ಯಜ್ಞವೇದಿಗಳನ್ನು ಕಟ್ಟಬೇಕಾಯಿತು. ಅದು ಉತ್ತರಕ್ಕೆ ಹಾಮಾತಿನವರೆಗೂ, ದಕ್ಷಿಣ ದಿಕ್ಕಿಗೆ ಐಗುಪ್ತದ ನದಿಯವರೆಗೂ ವಿಸ್ತರಿಸಿದ್ದಿರಬಹುದು. ಪ್ರಿಯರೇ, ಪ್ರಾಣಿಗಳನ್ನು ಯಜ್ಞವರ್ಪಿಸಿದ ಬಳಿಕ ಅವುಗಳನ್ನು ಯಜ್ಞವೇದಿಯಿಂದ ತೆಗೆದು ಜನರೊಳಗೆ ಹಂಚಿದರು. ಅದು ದೊಡ್ಡ ಸಂಭ್ರಮದ ದಿನವಾಗಿದ್ದಿರಬಹುದು. 1ನೇ ಅರಸರುಗಳು 8ನೇ ಅಧ್ಯಾಯ 66ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: 8ನೆಯ ದಿವಸ ಜನರಿಗೆ ಹೋಗುವುದಕ್ಕೆ ಅಪ್ಪಣೆಯಾಗಲು ಅವರು ಅರಸನನ್ನು ವಂದಿಸಿ, ಯೆಹೋವನು ತನ್ನ ಸೇವಕನಾದ ದಾವೀದನಿಗೂ ತನ್ನ ಪ್ರಜೆಗಳಾದ ಇಸ್ರಾಯೇಲ್ಯರಿಗೂ ಮಾಡಿದ ಸರ್ವೋಪಕಾರಗಳನ್ನು ನೆನೆಸಿ ಆನಂದಚಿತ್ತರಾಗಿ ಹರ್ಷಿಸುತ್ತಾ ತಮ್ಮ ತಮ್ಮ ನಿವಾಸಗಳಿಗೆ
ತೆರಳಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಮಹಾಕೃಪೆಯಿಂದ 1ನೇ ಅರಸರುಗಳ ಪುಸ್ತಕದ 8ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಆತನು ನಮಗೆ ಬೋಧಿಸಿದ ಸತ್ಯಗಳಿಗಾಗಿ ಆತನನ್ನು ಕೊಂಡಾಡುತ್ತಾ ಮುಂದಕ್ಕೆ ನಾವು 1ನೇ ಅರಸರುಗಳ ಪುಸ್ತಕದ 9 ಮತ್ತು 10ನೇ ಅಧ್ಯಾಯದ ಧ್ಯಾನಕ್ಕಾಗಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. 9ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಹೀಗೆ ಹೇಳುತ್ತದೆ: ಸೊಲೊಮೋನನ ಕೀರ್ತಿ, ಶೇಬದ ರಾಣಿಯ ಸಂದರ್ಶನ ಎಂಬುದಾಗಿ. ಪ್ರಿಯರೇ, ದೇವರು ಸೊಲೊಮೋನನಿಗೆ 2ನೇ ಬಾರಿ ಕಾಣಿಸಿಕೊಂಡು ಅವನನ್ನು ಉತ್ತೇಜನಗೊಳಿಸಿದನು. ಅವನು ದಾವೀದನಂತೆ ಆಗಬೇಕೆಂಬ ಮಿತಿಯನ್ನು ನೇಮಿಸಿದನು. ಈ ಮುಂದಿನ 2 ಅಧ್ಯಾಯಗಳಲ್ಲಿ ಸೊಲೊಮೋನನ ವೈಭವಕ್ಕೆ ಸಾಕ್ಷಿಯನ್ನೊದಗಿಸುತ್ತವೆ. ಅವನ ರಾಜ್ಯದಲ್ಲಿನ ಸಮೃದ್ಧಿಯ ಕುರಿತು ತಿಳಿಸುತ್ತವೆ. ದೇವರು ಸೊಲೊಮೋನನಿಗೆ 2ನೇ ಬಾರಿ ಕಾಣಿಸಿಕೊಂಡದ್ದನ್ನು ನೋಡೋಣ. 1ನೇ ಅರಸರುಗಳು 9ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಸೊಲೊಮೋನನು ಯೆಹೋವನ ಆಲಯವನ್ನು, ತನ್ನ ಅರಮನೆಯನ್ನು, ತನಗೆ ಇಷ್ಟವಾದ ಬೇರೆ ಎಲ್ಲ ಮಂದಿರಗಳನ್ನು ಕಟ್ಟಿಸಿದ ನಂತರ ಯೆಹೋವನು ಅವನಿಗೆ ಗಿಬ್ಯೋನಿನಲ್ಲಿ ಪ್ರತ್ಯಕ್ಷನಾದಂತೆ 2ನೇ ಸಾರಿ ಪ್ರತ್ಯಕ್ಷನಾದನು. ಆತನು ಅವನಿಗೆ, ನೀನು ಮಾಡಿದ ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ಕೇಳಿದ್ದೇನೆ. ನನ್ನ ನಾಮ ಮಹತ್ತು ನೀನು ಕಟ್ಟಿಸಿದ ಆಲಯದಲ್ಲಿ ಸದಾ ಇರುವಂತೆ ಅದನ್ನು ನನಗೋಸ್ಕರ ಪ್ರತಿಷ್ಠಿಸಿಕೊಂಡಿದ್ದೇನೆ. ನನ್ನ ದೃಷ್ಟಿಯೂ ಮನಸ್ಸು ಪ್ರತಿದಿನವೂ ಅದರ ಮೇಲಿರುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಸೊಲೊಮೋನನಿಗೆ, ನಾನು ನಿನ್ನನ್ನು ಈ ಆಲಯದಲ್ಲಿ ಸಂಧಿಸುವೆನು. ಜನರು, ನೀನು, ಲೋಕದವರೆಲ್ಲರೂ ಬರಬೇಕಾದ ಸ್ಥಳವು ಇದೇ ಸಂಧಿಸುವ ಸ್ಥಳವಾಗಿದೆ ಎಂದು ಹೇಳುತ್ತಾನೆ. 1ನೇ ಅರಸರುಗಳು 9ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ನೀನು ನಿನ್ನ ತಂದೆಯಾದ ದಾವೀದನಂತೆ ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ನನಗೆ ನಡೆದುಕೊಂಡು ನನ್ನ ಆಜ್ಞಾವಿಧಿ ನ್ಯಾಯಗಳನ್ನು ಕೈಕೊಳ್ಳುತ್ತಾ ಬರುವುದಾದರೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಸೊಲೊಮೋನನಿಗೆ ಹೇಳುತ್ತಾನೆ, ನಿನ್ನ ತಂದೆಯಾದ ದಾವೀದನು ನನಗೆ ನಡೆದುಕೊಂಡಂತೆ ನೀನು ನಡೆದುಕೊಂಡರೆ ನಿನ್ನ ಸಿಂಹಾಸನವನ್ನು ಇಸ್ರಾಯೇಲ್ಯರಲ್ಲಿ ಸದಾ ಸ್ಥಿರಪಡಿಸುವೆನು ಎಂಬುದಾಗಿ. ಪ್ರಿಯರೇ, ದಾವೀದನು ಮಾನವ ರೀತಿಯ ಮಾನದಂಡವಾಗಿದ್ದಾನೇ ಹೊರತು ದೇವರ ದೃಷ್ಟಿಯ ಮಾನದಂಡವಾಗಿರಲಿಲ್ಲ. ದಾವೀದನು ದೇವರಿಗೆ ತುಂಬಾ ಹತ್ತಿರದವನಾಗಿ ನಡಕೊಂಡನು. ಅವನು ದೇವರನ್ನು ಪ್ರೀತಿಸಿದನು, ಆದರೆ ಆಗಾಗ ಸೋತು ಹೋದನು. ತಡವರಿಸಿದನು, ಮುಗ್ಗರಿಸಿದನು, ಬಿದ್ದನು. ಆದರೆ ಅವನು ಪುನಃ ಎದ್ದು ದೇವರ ಬಳಿಗೆ ಬಂದು ಅರಿಕೆ ಮಾಡಿದನು. ದೇವರೊಂದಿಗೆ ಅವನಿಗೆ ಅನ್ಯೋನ್ಯತೆ ಬೇಕಾಗಿತ್ತು. ಪ್ರಿಯರೇ, ಸೊಲೊಮೋನನಿಗೆ ದೇವರು ಹೇಳುತ್ತಾನೆ, ನಿನ್ನ ತಂದೆಯಾದ ದಾವೀದನಂತೆ ನೀನು ಕೂಡ ಯಥಾರ್ಥ ಹೃದಯದವನಾಗಿ ನನಗೆ ನಡೆದುಕೊಳ್ಳಬೇಕು ಎಂದು. ಪ್ರಿಯರೇ, ಕ್ರೈಸ್ತ ಸಮುದಾಯಗಳಲ್ಲಿ ಈ ದಿನಗಳಲ್ಲಿ ತುಂಬ ಕಪಟ ತಂತ್ರಗಳು ಇರುವುದರಿಂದ ಹೃದಯದ ಯಥಾರ್ಥತೆಯು ಅತೀ ಅವಶ್ಯವಾಗಿದೆ. ಸುಮಾರು 1,000ಕ್ಕಿಂತಲೂ ಹೆಚ್ಚು ಜನರಿದ್ದ ಒಂದು ಔತಣಕೂಟದಲ್ಲಿ ನಾನು ಕೆಲ ಸಮಯದ ಹಿಂದೆ ಮಾತನಾಡಿದ್ದೆ. ಆ ಪ್ರದೇಶದ ಒಬ್ಬ ರಾಜಕೀಯ ವ್ಯಕ್ತಿಯು ಕೆಲವು ಮಾತುಗಳನ್ನು ಆಡಿದರು. ಅವರ ಮಾತಿನಿಂದ ಆ ಗುಂಪಿನಲ್ಲಿ ಅವರು ಅತಿ ಭಕ್ತಿಯ ವ್ಯಕ್ತಿಯಂತೆ ಕಂಡರು. ಆದರೆ ಸಂದೇಶಕ್ಕಿಂತ ಮೊದಲೇ ಅಲ್ಲಿಂದ ಹೋದರು. ಯಾಕೆ ಗೊತ್ತಿದೆಯೋ? ಯಾಕಂದರೆ ಅವರಿಗೆ ಸಂದೇಶ ಕೇಳಲು ಇಷ್ಟವಿರಲಿಲ್ಲ. ದೇವರ ವಾಕ್ಯದಲ್ಲಿ ಆಸಕ್ತಿ ಇರಲಿಲ್ಲ. ಈ ರೀತಿಯ ಕಪಟ ತುಂಬಾ ಜನರಲ್ಲಿದೆ. ಭಾನುವಾರ ಬೆಳಿಗ್ಗೆ ಕೂಡ ಇಂತಹ ಸನ್ನಿವೇಶಗಳನ್ನು ನಾವು ನೋಡುತ್ತೇವೆ. ವ್ಯವಹಾರಸ್ಥನಾದ ಒಬ್ಬನು ಬರುತ್ತಾನೆ. ಅವನು ತನ್ನ ಜೀವಿತವನ್ನು ಅಲಕ್ಷ್ಯ ಮಾಡಿ ಜೀವಿಸುತ್ತಿದ್ದನು. ಮನೆಯಲ್ಲಿಯೂ ಅವನಿಗೆ ಒಳ್ಳೆ ಸಾಕ್ಷಿ ಇರಲಿಲ್ಲ. ಆದರೂ ಅವನು ಕಂಕುಳಲ್ಲಿ ಸತ್ಯವೇದನಿಟ್ಟುಕೊಂಡು ದೇವಾಲಯಕ್ಕೆ ಬಂದು ಎಲ್ಲ ಭಕ್ತಿಯ ಮಾತುಗಳನ್ನು ಉಪಯೋಗಿಸಿ ದೇವರ ಕುರಿತಾಗಿ, ದೇವರ ಚಿತ್ತದ ಕುರಿತಾಗಿ ಮಾತನಾಡುತ್ತಾನೆ. ಅವನು ಯಾರನ್ನು ಮೋಸಗೊಳಿಸಲು ಯತ್ನಿಸುತ್ತಿದ್ದಾನೆ? ಪ್ರಿಯರೇ, ದೇವರನ್ನು ಮೋಸಪಡಿಸಬಹುದೆಂದು ನೆನೆಸುತ್ತಾನೋ? ದಯವಿಟ್ಟು ಆಲೋಚಿಸಿ ನೋಡಿರಿ. ಪ್ರಿಯರೇ, ನಾವು ದೇವರನ್ನು ಮೋಸಪಡಿಸಲು ಸಾಧ್ಯವಿಲ್ಲ. ಆತನು ಎಲ್ಲವನ್ನೂ ತಿಳಿದಿರುವುದರಿಂದ ನಾವು ಆತನೆದುರು ಸತ್ಯವನ್ನೇ ಒಪ್ಪಿಕೊಳ್ಳುವುದು ಒಳ್ಳೆಯದು. ದಾವೀದನು ದೇವರೆದುರಿಗೆ ಯಥಾರ್ಥ ಹೃದಯವುಳ್ಳವನಾಗಿದ್ದನು. ಅವನು ಪಾಪ ಮಾಡಿದಾಗ ಅದನ್ನು ಅರಿಕೆ ಮಾಡಿ ತನ್ನನ್ನು ಶುದ್ಧಪಡಿಸುವಂತೆ ಬೇಡಿಕೊಂಡನು. ಒಂದು ಕ್ಷಣಕ್ಕೆ ಅವನ ನಂಬಿಕೆ ಸೋತರೂ ಆ ಸೋಲಿನ ನಂಬಿಕೆಯೊಂದಿಗೆ ಎಂದಿಗೂ ಸೋಲದ ನಂಬಿಕೆಯೂ ಅವನಲ್ಲಿ ಇತ್ತು. ಅವನಲ್ಲಿ ದೋಷಗಳಿದ್ದರೂ ದೇವರು ಅವನನ್ನು ನೀತಿಯ ಮಟ್ಟವನ್ನಾಗಿ ಇಟ್ಟನು. ನಿನ್ನ ತಂದೆಯಾದ ದಾವೀದನಂತೆ ನನಗೆ ನಡೆದುಕೋ ಎಂದು ಸೊಲೊಮೋನನಿಗೆ ಪದೇ ಪದೇ ಆತನು ಹೇಳಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 1ನೇ ಅರಸರುಗಳು 9ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ.
ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇಸ್ರಾಯೇಲ್ಯರಲ್ಲಿ ನಿನ್ನ ಸಿಂಹಾಸನವನ್ನು ಸದಾ ಸ್ಥಿರಪಡಿಸುವೆನು. ಇಸ್ರಾಯೇಲ್ ಸಿಂಹಾಸನದ ಮೇಲೆ ನಿನ್ನ ಸಂತಾನದವರು ತಪ್ಪದೇ ಕೂತುಕೊಳ್ಳುವರು ಎಂಬುದಾಗಿ ನಿನ್ನ ತಂದೆಯಾದ ದಾವೀದನಿಗೆ ನಾನು ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರಲ್ಲಿ ಅರಸನೊಬ್ಬನಿರುವಷ್ಟು ಕಾಲ ಅವನು ದಾವೀದ ವಂಶದವನೇ ಆಗಿರುವನು. ಮತ್ತು ಈಗ ಈ ವಿಶ್ವದ ರಾಜ್ಯದಂಡ ಹಿಡಿದ ಮೊಳೆಗಳು ಜಡಿದ ಕೈಗಳೂ ಕೂಡ ದಾವೀದ ವಂಶದವನದ್ದೇ ಆಗಿದೆ. 1ನೇ ಅರಸರುಗಳು 9ನೇ ಅಧ್ಯಾಯ 6 ಮತ್ತು 7ನೇ ವಚನ ಹೀಗೆ ಹೇಳುತ್ತದೆ, ಆದರೆ ನೀವಾಗಲಿ ನಿಮ್ಮ ಮಕ್ಕಳಾಗಲಿ ನನ್ನ ಆಜ್ಞಾವಿಧಿಗಳನ್ನು ಕೈಕೊಳ್ಳದೆ ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಅವುಗಳಿಗೆ ಕೈ ಮುಗಿಯುವುದಾದರೆ ಇಸ್ರಾಯೇಲ್ಯರನ್ನು ನಾನು ಅವರಿಗೆ ಕೊಟ್ಟ ದೇಶದಿಂದ ತೆಗೆದುಹಾಕಿ ನನ್ನ ಹೆಸರಿಗೋಸ್ಕರ ಪ್ರತಿಷ್ಠಿಸಿಕೊಂಡ ಆಲಯವನ್ನು ನಿರಾಕರಿಸಿ ಬಿಡುವೆನು. ಇಸ್ರಾಯೇಲ್ಯರು ಎಲ್ಲ ಜನಾಂಗಗಳವರ ಗಾದೆಗೂ ನಿಂದೆಗೂ ಆಸ್ಪದರಾಗುವರು ಎಂಬುದಾಗಿ. ಪ್ರಿಯರೇ, ಈ ದಿನಗಳಲ್ಲಿ ಯೆಹೂದ್ಯರು ಗಾದೆ ಮಾತಿಗೂ ಅಪಹಾಸ್ಯಕ್ಕೂ ಗುರಿಯಾದವರಾಗಿದ್ದಾರೆ. ಇದು ಅಕ್ಷರಶ ನೆರವೇರಿದೆ. 1ನೇ ಅರಸರುಗಳು 9ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಉನ್ನತವಾದ ಈ ಮಂದಿರದ ಮಾರ್ಗವಾಗಿ ಹಾದು ಹೋಗುವವರು ಅದನ್ನು ನೋಡಿ ವಿಸ್ಮಿತರಾಗಿ, ಅಬ್ಬಬ್ಬಾ, ಇದೇನು, ಯೆಹೋವನು ಈ ದೇಶವನ್ನು ಈ ಆಲಯವನ್ನು ಹೀಗೇಕೆ ಮಾಡಿದನು ಎಂದು ಕೇಳುವರು. ಆಗ ಅವರಿಗೆ, ಈ ದೇಶದವರು ತಮ್ಮ ಪಿತೃಗಳನ್ನು ಐಗುಪ್ತದಿಂದ ಬರಮಾಡಿದ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡಬಿದ್ದು ಸೇವಿಸಿದ್ದರಿಂದಲೇ ಯೆಹೋವನು ಈ ಎಲ್ಲ ಆಪತ್ತನ್ನು ಬರಮಾಡಿದ್ದಾನೆ ಎಂಬ ಉತ್ತರವು ಸಿಕ್ಕುವುದು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದೂ ಕೂಡ ಅಕ್ಷರಶ ನೆರವೇರಿದೆ. ಒಂದು ಕಾಲದಲ್ಲಿ ದೇವಾಲಯವಿದ್ದ ಜಾಗಕ್ಕೆ ನಾವು ಹೋಗುವುದಾದರೆ ಅದು ನಾಶವಾಗಿರುವುದನ್ನು ಕಾಣಬಹುದು. ಅಲ್ಲಿ ಓಮರನ ಮಸೀದಿಯೂ ಇರುತ್ತದೆ. ಇಸ್ರಾಯೇಲ್ಯರ ದೇಶ ಯಾಕೆ ಹೀಗಿದೆ? ಅಲ್ಲಿ ಈಗ ಓಮರನ ಮಸೀದಿ ಯಾಕಿದೆ? ಪ್ರಿಯರೇ, ಇಸ್ರಾಯೇಲ್ಯರು ದೇವರನ್ನು ಬಿಟ್ಟದ್ದರಿಂದ ಅದೇ ಉತ್ತರ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡೋಣ ಸೊಲೊಮೋನನ ವೈಭವ ಎಂಬುದಾಗಿ. ಸೊಲೊಮೋನನ ಮತ್ತು ಹೀರಾಮನ ನಡುವೆ ಅಸಮಾಧಾನ ಉಂಟಾದದನ್ನು ನಾವು ಮುಂದಕ್ಕೆ ನೋಡಲಿದ್ದೇವೆ. 1ನೇ ಅರಸರುಗಳು 9ನೇ ಅಧ್ಯಾಯ 10ರಿಂದ 12ನೇ ವಚನದವರೆಗೆ ಗಮನಿಸುವುದಾದರೆ ಅಲ್ಲಿ ಹೀಗೆ ಬರೆದದೆ, ಅರಸನಾದ ಸೊಲೊಮೋನನು 20 ವರ್ಷಗಳಲ್ಲಿ ಯೆಹೋವನ ಆಲಯವನ್ನು ತನ್ನ ಅರಮನೆಯನ್ನು ಕಟ್ಟಿಸಿ ತೀರಿಸಿದ ನಂತರ ತನಗೆ ಬೇಕಾದಷ್ಟು ದೇವದಾರು ಮರಗಳನ್ನು, ತುರಾಯಿ ಮರಗಳನ್ನು, ಬಂಗಾರವನ್ನು ಕೊಟ್ಟಂತ ತೂರಿನ ಅರಸನಾದ ಹೀರಾಮನಿಗೆ ಗಲಿಲಾಯ ಪ್ರಾಂತ್ಯದಲ್ಲಿನ 20 ಪಟ್ಟಣಗಳನ್ನು ಕೊಟ್ಟನು ಎಂಬುದಾಗಿ. ಹೀರಾಮನು ತೂರಿನಿಂದ ಬಂದು ಆ ಪಟ್ಟಣಗಳನ್ನು ನೋಡಲು ಅವು ಅವನ ಮನಸ್ಸಿಗೆ ಬರಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹೀರಾಮನು ಆ 20 ಪಟ್ಟಣಗಳನ್ನು ಕಂಡಾಗ ದೇವಾಲಯ ಕಟ್ಟುವುದರಲ್ಲಿ ತಾನು ಸೊಲೊಮೋನನಿಗೆ ಮಾಡಿದ ಸಹಾಯಕ್ಕೆ ತಕ್ಕ ಪ್ರತಿಫಲ ಸಿಗಲಿಲ್ಲವೆಂದು ತಿಳಿದನು. ಅವನಲ್ಲಾದ ಅಸಮಾಧಾನದಿಂದಾಗಿ ಅವರೊಳಗೆ ಒಂದು ಬಿರುಕು ಉಂಟಾಯಿತು. 1ನೇ ಅರಸರುಗಳು 9ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದುದರಿಂದ ಅವನು ಸೊಲೊಮೋನನಿಗೆ, ಸಹೋದರನೇ, ನೀನು ನನಗೆ ಎಂಥ ಪಟ್ಟಣಗಳನ್ನು ಕೊಟ್ಟಿ ಎಂದು ಹೇಳಿ ಅವುಗಳಿಗೆ ಕಾಬೂಲ್ ದೇಶವೆಂದು ಹೆಸರಿಟ್ಟನು. ಅವುಗಳಿಗೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ. ಹೀರಾಮನು ಸೊಲೊಮೋನನಿಗೆ 120 ತಲಾಂತು ಬಂಗಾರವನ್ನು ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೀರಾಮನು ಕೊಟ್ಟಿದ್ದನು ಎಂಬುದಾಗಿ ಇರಬೇಕಾಗಿತ್ತು. ಅಂದರೆ ಈ ಪಟ್ಟಣಗಳು ಹೀರಾಮನು ಕೊಟ್ಟ ಬಂಗಾರಕ್ಕೆ ಬದಲಾಗಿ ಕೊಟ್ಟವುಗಳಾಗಿದ್ದವು. ಮರ, ಕಲ್ಲು ಹಾಗೂ ಕೆಲಸದವರ ಬದಲಿಗೆ ಜೋಳ, ದ್ರಾಕ್ಷಾರಸ, ಎಣ್ಣೆಗಳು ಸಂದಾಯವಾಗಿದ್ದವು. ಪ್ರೀತಿಯುಳ್ಳ ದೇವಜನರೇ, 1ನೇ ಅರಸರುಗಳು 9ನೇ ಅಧ್ಯಾಯ 15ನೇ ವಚನ ಮತ್ತು 17ರಿಂದ 19ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಸೊಲೊಮೋನನ ಬಿಟ್ಟೀ ಕೆಲಸದವರು ಕಟ್ಟಿದವುಗಳು ಯಾವುವೆಂದರೆ ಯೆಹೋವನ ಆಲಯ, ಅರಮನೆ, ಮಿಲ್ಲೋ ಕೋಟೆ, ಯೆರೂಸಲೇಮಿನ ಪೌಳಿಗೋಡೆ, ಹಾಚೋರ್, ಮೆಗಿದ್ದೋ, ಗೇಜೇರ್ ಇವೆ. ಸೊಲೊಮೋನನು ಗೇಜೇರ್ ಪಟ್ಟಣದ ಹೊರತಾಗಿಯೂ ಕೆಳಗಿನ ಬೆತ್ ಹೋರೇನ್, ಬಾಲಾತ್, ಅರಣ್ಯದಲ್ಲಿರುವ ತಾಮಾರ್, ತನ್ನ ಎಲ್ಲ ಉಗ್ರಾಣ ಪಟ್ಟಣಗಳು, ಯುದ್ಧ ರಥಗಳನ್ನಿರಿಸುವ ಪಟ್ಟಣಗಳು, ರಾಹುತರ ಪಟ್ಟಣಗಳು ಇವುಗಳನ್ನು ಕಟ್ಟಿಸಿದನು. ಇದಲ್ಲದೆ ಯೆರೂಸಲೇಮಿನಲ್ಲಿಯೂ ಲೆಬನೋನಿನಲ್ಲಿಯೂ ತನ್ನ ರಾಜ್ಯದ ಎಲ್ಲ ಪ್ರಾಂತ್ಯಗಳಲ್ಲಿಯೂ ಮನಸ್ಸಿಗೆ ಬಂದವುಗಳನ್ನೆಲ್ಲ ಕಟ್ಟಿಸಿದನು ಎಂಬುದಾಗಿ. ಪ್ರಿಯರೇ, ಸೊಲೊಮೋನನ ರಾಜ್ಯದ ವಿಸ್ತರಣೆ ಹಾಗೂ ಅವನ ಬಹುವಾದ ಕಟ್ಟಡಗಳ ಕಟ್ಟೋಣದ ಕುರಿತಾಗಿ
ಇಲ್ಲಿ ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 1ನೇ ಅರಸರುಗಳು 9ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಇದಲ್ಲದೆ ಸೊಲೊಮೋನನು ಏದೋಮ್ ದೇಶದಲ್ಲಿ ಏಲೋತಿನ ಹತ್ತಿರ ಕೆಂಪು ಸಮುದ್ರದ ತೀರದಲ್ಲಿರುವ ಎಚೋನೆಗೆಬೇರಿನಲ್ಲಿ ಹಡಗುಗಳನ್ನು ಕಟ್ಟಿಸಿದನು. ಹೀರಾಮನು ಸಮುದ್ರ ಪ್ರಯಾಣದಲ್ಲಿ ನಿಪುಣರಾದ ತನ್ನ ನಾವಿಕರನ್ನು ಸೊಲೊಮೋನನ ಸೇವಕರೊಡನೆ ಆ ಹಡಗುಗಳಲ್ಲಿ ಕಳಿಸಿದನು. ಅವರು ಓಫೀರಿಗೆ ಪ್ರಯಾಣ ಮಾಡಿ ಅಲ್ಲಿಂದ ಅರಸನಾದ ಸೊಲೊಮೋನನಿಗೆ 420 ತಲಾಂತು ಬಂಗಾರವನ್ನು ತೆಗೆದುಕೊಂಡು ಬಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೊಲೊಮೋನನು ಆಗಿನ ಚಿನ್ನದ ಮೇಲಿನ ಹತೋಟಿಯನ್ನು ಪಡೆದಿದ್ದನು. ಅವನು ಉತ್ತಮ ಮಟ್ಟದ ನಾವಿಕರ ತಂಡವನ್ನೂ ಕಟ್ಟಿಕೊಂಡನು. ಎಚೋನ್ ಗೇಬರ್ ಎಂಬುದು ಕೆಂಪು ಸಮುದ್ರದ ಪೂರ್ವದ ಬದಿಯಲ್ಲಿತ್ತು. ಇದು ಸೊಲೊಮೋನನ ಸಮುದ್ರ ಬಂದರಾಗಿತ್ತು. ಅದು ಇಸ್ರಾಯೇಲಿನ ಐಲಾತಿನ ಬಳಿಯ ಸ್ಥಳವಾಗಿತ್ತು. ಅವನು ಈ ನಾವಿಕರ ತಂಡವು ಅರೇಬಿಯಾದ ನೈಋತ್ಯ ಭಾಗದವರೆಗೂ ಹೋಗಿ ಬರುತ್ತಿದ್ದರೆಂದು ಹೇಳಲಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಿನ ಭಾಗದಲ್ಲಿ ನಾವು ಶೇಬದ ರಾಣಿಯು ಸೊಲೊಮೋನನ್ನು ಸಂದರ್ಶಿಸಿದು ಎಂಬುದನ್ನು ನೋಡಲಿದ್ದೇವೆ. ಈ ಕೃಪಾ ಸಮಯದಲ್ಲಿ ದೇವರು ನಮಗೆ ತಿಳಿಸಿದಂಥ ಸತ್ಯಗಳಿಗಾಗಿ ಆತನನ್ನು ಕೊಂಡಾಡೋಣ. ನಾವು ಕೂಡ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನ ಅಪ್ಪಣೆಗಳನ್ನು ಪ್ರತಿದಿನವೂ ಕೈಕೊಂಡು ಆತನ ಜ್ಞಾನದಿಂದ ತುಂಬಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗೋಣ. ಈ ರೀತಿಯಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪೂರ್ಣಗೊಂಡ ದೇವಾಲಯದ ಪ್ರತಿಷ್ಠೆಯ ನಂತರ ದೇವರ ತೇಜಸ್ಸು ದೇವಾಲಯವನ್ನು ತುಂಬಿತು. ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಾರದವರಾದರು ಎಂಬುದನ್ನು ನಾವು ತಿಳಿದುಕೊಂಡೆವು. ಪ್ರಿಯರೇ, ನಮ್ಮ ಶರೀರವು ದೇವರ ಆಲಯವಾಗಿದೆ ಅಲ್ಲವಾ? ನಮ್ಮಲ್ಲಿ ದೇವರ ಪ್ರಸನ್ನತೆ ತುಂಬಿರಬೇಕು. ಆದುದರಿಂದ ದೇವರ ವಾಕ್ಯದ ಮೂಲಕ ನಮ್ಮನ್ನು ಶುದ್ಧಪಡಿಸಿಕೊಂಡು ದಿನಾಲೂ ಆತನ ಪ್ರಸನ್ನತೆಯಲ್ಲಿ ಜೀವಿಸೋಣ. ಬನ್ನಿ, ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಪರಿಶುದ್ಧತೆಯ ಜೀವಿತ ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದಾಗಿ ಸೊಲೊಮೋನನ ಜೀವಿತದಿಂದ ನಮಗೆ ತಿಳಿಯಪಡಿಸಿದ್ದಿ, ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಅವರು ಕೂಡ ನಿನ್ನ ವಾಕ್ಯದ ನೆರಳಿನಲ್ಲಿ ನಡೆಯುವಂತೆ, ನಿನ್ನ ಹೆಜ್ಜೆ ಜಾಡಲಿ ನಡೆಯುವಂತೆ, ಪರಿಶುದ್ಧತೆಯ ಜೀವಿತದಲ್ಲಿ ಮುನ್ನಡೆಯುವಂತೆ ಕೃಪೆ ತೋರಿಸು. ದೇವ, ನಿನ್ನ ವಾಕ್ಯಗಳೇ ನಮ್ಮ ಕಾಲಿಗೆ ದೀಪವಾಗಿದ್ದು ನಮ್ಮ ಮಾರ್ಗಕ್ಕೆ ಬೆಳಕನ್ನು ನೀಡುವಂಥದ್ದಾಗಿದೆ. ಅಂಥ ಸಜೀವವುಳ್ಳ ವಾಕ್ಯವನ್ನು ನಮ್ಮ ಪ್ರಿಯರಿಗೆ ಅನುಗ್ರಹಿಸಿ ನಿನ್ನ ನಾಮದ ಮಹಿಮೆಗಾಗಿ ಅವರು ಜೀವಿಸುವಂತೆ ಕೃಪೆ ತೋರಿಸು. ಅವರೆಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ನಿನ್ನ ನೀಟಾದ ಮಾರ್ಗದಲ್ಲಿ ನಡೆಸಬೇಕೆಂದು ಸ್ತೋತ್ರ ಮಾಡಿ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಕಾರ್ಯಕ್ರಮ ವೀಕ್ಷಿಸಿ ಕರೆ ಮಾಡಿದ ನಿಮ್ಮೆಲ್ಲರಿಗೆ ವಂದನೆಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ದೇವರ ಪ್ರೀತಿ ಮತ್ತು ಕೃಪೆ ಸದಾ ನಿಮ್ಮೊಂದಿಗಿರಲಿ.